ನಿಮ್ಮ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳಿ. ನೋ ಯೋರ್ ಡಾಕ್ಯುಮೆಂಟ್ಸ್. ಇ ಶ್ರಮ್ ಕಾರ್ಡ್. ಫೌಜಿಯಾ ಮನೆ ಕೆಲಸಗಾರಳಾಗಿ ಕೆಲಸ ಮಾಡುತ್ತಾಳೆ. ಆದರೆ ಈ ಕೆಲಸದಲ್ಲಿ ಭದ್ರತೆಯೂ ಇಲ್ಲ ಅಥವಾ ಇದು ಸಾಮಾನ್ಯ ಕೆಲಸವೂ ಅಲ್ಲ. ಫೌಜಿಯಾ ದೇಶದ ಕೋಟ್ಯಾಂತರ ಕಾರ್ಮಿಕರಂತೆ ಅಸಂಘಟಿತ, ಒಂಟಿ ಮತ್ತು ಅಸುರಕ್ಷಿತಳಾಗಿದ್ದಾಳೆ. ಆದರೆ ಫೌಜಿಯಾ ಭಾರತ ಸರ್ಕಾರದ ಇ ಶ್ರಮ್ ಯೋಜನೆಯ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳಲು ಮತ್ತು ತನ್ನ ಇ ಶ್ರಮ್ ಕಾರ್ಡ್ ಅನ್ನು ಸಹ ಮಾಡಿಸಿಕೊಳ್ಳಲು ನಿರ್ಧರಿಸಿದ್ದಾಳೆ. ಇಂದು ಮತ್ತೊಂದು ದಾಖಲೆಯ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ. ಇ ಶ್ರಮ್ ಕಾರ್ಡ್. ಭಾರತ ಸರ್ಕಾರ ನೀಡುವ ಶ್ರಮ್ ಕಾರ್ಡ್ ಅನ್ನು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಮಾಡಿಸಬಹುದು. ಇದರರ್ಥ ಫೌಜಿಯಾ ಅವರಂತಹ ಮನೆ ಕೆಲಸಗಾರರು, ಮನೆ ಆಧಾರಿತ ಕೆಲಸ, ಸ್ವಯುದ್ಯೋಗಿ ಕೆಲಸ, ರಸ್ತೆ ಮತ್ತು ಬೀದಿ ಬದಿಯ ವ್ಯಾಪಾರಿಗಳು, ಕೃಷಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಮನ್ರೇಗಾ ಕಾರ್ಮಿಕರು, ಮೀನುಗಾರರು, ಹಾಲು ಉತ್ಪಾದಕರು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಅಂದರೆ ಅಸಂಘಟಿತ ವಲಯದ ಎಲ್ಲಾ ಕಾರ್ಮಿಕರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಷರತ್ತು ಏನೆಂದರೆ ಆ ವ್ಯಕ್ತಿಯು ಇಪಿಎಫ್ಒ, ಇಎಸ್ಐಸಿ ಅಥವಾ ಎನ್ಪಿಎಸ್ ಅಂದರೆ ಯಾವುದೇ ಸರ್ಕಾರಿ ಅನುದಾನಿತ ಸಂಸ್ಥೆಯ ಸದಸ್ಯರಾಗಿರಬಾರದು ಮತ್ತು ಆದಾಯ ತೆರಿಗೆಯನ್ನು ಪಾವತಿಸಬಾರದು. ಕಾರ್ಮಿಕರ ವಯಸ್ಸು 16 ರಿಂದ 59 ವರ್ಷಗಳ ನಡುವೆ ಇರಬೇಕು. ಇ ಶ್ರಮ್ ಕಾರ್ಡ್ ಪಡೆಯುವುದರಿಂದ ಏನು ಪ್ರಯೋಜನ? 60 ವರ್ಷದ ನಂತರ ಪಿಂಚಣಿ, ಮರಣ ವಿಮೆ, ಅಂಗವೈಕಲ್ಯದ ಸಂದರ್ಭದಲ್ಲಿ ಆರ್ಥಿಕ ನೆರವು, ವಸತಿ ಯೋಜನೆಗಳು ಮತ್ತು ಸಬ್ಸಿಡಿಗಳು, ಮಗುವಿನ ಜನನ ರಜೆಯ ಸಮಯದಲ್ಲಿ ತಾಯಿಗೆ ಆರ್ಥಿಕ ನೆರವು, ಕೌಶಲ್ಯ ಅಭಿವೃದ್ಧಿಗಾಗಿ ತರಬೇತಿ ಕಾರ್ಯಕ್ರಮಗಳು, ರಿಯಾಯಿತಿಯಲ್ಲಿ ಸಾಲ ಸೌಲಭ್ಯ, ಉದ್ಯೋಗಾವಕಾಶಗಳು, ಮಕ್ಕಳ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನ. ಹಾಗಾದರೆ ನಿಮ್ಮ ಇ ಶ್ರಮ್ ಕಾರ್ಡ್ ಅನ್ನು ನೀವು ಹೇಗೆ ಮಾಡಿಸಬಹುದು ಎಂದು ನೋಡೋಣ. ಇ ಶ್ರಮ್ ಕಾರ್ಡ್ ದೇಶದಾದ್ಯಂತ ಮಾನ್ಯವಾಗಿರುವ 12 ಅಂಕೆಗಳ ವಿಶಿಷ್ಟ ಮತ್ತು ಶಾಶ್ವತ ಯುಎಎನ್ ಸಂಖ್ಯೆಯನ್ನು ಹೊಂದಿರುವ ಕಾರ್ಡ್ ಆಗಿದೆ. ಯುಎಎನ್ ಅಂದರೆ ಯೂನಿವರ್ಸಲ್ ಅಕೌಂಟ್ ನಂಬರ್. ಕಾರ್ಡ್ ಮಾಡಲು ಅಗತ್ಯವಿರುವ ದಾಖಲೆಗಳನ್ನು ಪರೀಕ್ಷಿಸಿ ಮತ್ತು ಜೋಡಿಸಿಟ್ಟುಕೊಳ್ಳಿ. ಆಧಾರ್ ಕಾರ್ಡ್, ಮತದಾರರ ಕಾರ್ಡ್ ಅಥವಾ ಪಡಿತರ ಚೀಟಿಗಳಲ್ಲಿ ಯಾವುದಾದರೂ ಒಂದು, ಆಧಾರ್ ಜೊತೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಖಾತೆ ಸಂಖ್ಯೆ, ಐಎಫ್ಎಸ್ಸಿ ಕೋಡ್ ಅಂದರೆ ಶಾಖೆಯ ವಿಶಿಷ್ಟ ಕೋಡ್, ನಿಮ್ಮ ಪಾಸ್ಪೋರ್ಟ್ ಗಾತ್ರದ ಫೋಟೋ, ನಿಮ್ಮ ವಿಳಾಸದ ಪುರಾವೆ, ಕೆಲಸದ ಪುರಾವೆ. ಇದು ಕಾರ್ಮಿಕ ಇಲಾಖೆಯಿಂದ ಪಡೆದ ಗುರುತಿನ ಚೀಟಿ ಅಥವಾ ನೋಂದಣಿ ಪ್ರಮಾಣ ಪತ್ರವಾಗಿರಬಹುದು. ಎಲ್ಲ ದಾಖಲೆಗಳು ಮತ್ತು ಮಾಹಿತಿಯನ್ನು ಸಂಗ್ರಹಿಸಿಕೊಂಡ ನಂತರ ನೀವು https://ishram.gov.in ವೆಬ್ಸೈಟ್ಗೆ ಲಾಗಿನ್ ಆಗಬಹುದು. ಮೊದಲು ನೋಂದಾಯಿಸಿಕೊಳ್ಳಿ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ, ಒಟಿಪಿ ನಮೂದಿಸಿ ಮತ್ತು ಆಧಾರ್ ಸಂಖ್ಯೆಯನ್ನು ನಮೂದಿಸಿ. ಕ್ಯಾಪ್ಚಾ ಭರ್ತಿ ಮಾಡಿ ಅರ್ಜಿಯನ್ನು ಸಲ್ಲಿಸಿ. ಇ ಶ್ರಮ್ ಕಾರ್ಡ್ ಅನ್ನು ಆಫ್ಲೈನ್ನಲ್ಲಿಯೂ ಮಾಡಬಹುದು. ಎಲ್ಲ ದಾಖಲೆಗಳೊಂದಿಗೆ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಸಿಎಸ್ಸಿ ಅಥವಾ ರಾಜ್ಯ ಸೇವಾ ಕೇಂದ್ರ ಎಸ್ಎಸ್ಕೆಗೆ ಭೇಟಿ ನೀಡಿ. ಅಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಮತ್ತು ಎಲ್ಲ ದಾಖಲೆಗಳನ್ನು ಸಲ್ಲಿಸಿ. ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಗೆ ಸ್ವೀಕರಿಸಿದ ಒಟಿಪಿ ಮೂಲಕ ಪರಿಶೀಲನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ನೀವು ಸಲ್ಲಿಸಿದ ಅರ್ಜಿಗೆ ರಶೀದಿಯನ್ನು ಪಡೆಯುತ್ತೀರಿ. ಕೆಲವು ದಿನಗಳ ನಂತರ ನಿಮ್ಮ ಕಾರ್ಡ್ ನಿಮಗೆ ಸಿಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ, ಮೊಬೈಲ್ ಸಂಖ್ಯೆಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡದಿದ್ದರೆ ಬಯೋಮೆಟ್ರಿಕ್ ದೃಢೀಕರಣದ ಸಹಾಯದಿಂದ ಇ ಶ್ರಮ್ ಕಾರ್ಡ್ಗೆ ನೋಂದಾಯಿಸಿಕೊಳ್ಳಬಹುದು. ನೆನಪಿಡಿ, ಇ ಶ್ರಮ್ ಕಾರ್ಡ್ ಯೋಜನೆಯನ್ನು ರಾಜ್ಯ ಸರ್ಕಾರಗಳು ನಿರ್ವಹಿಸುತ್ತವೆ ಮತ್ತು ಆದ್ದರಿಂದ ಪ್ರಕ್ರಿಯೆ ಮತ್ತು ಯೋಜನೆಗಳು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತವೆ. ನಿಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀವು ಪಡೆದುಕೊಳ್ಳಿ.
ಇ ಶ್ರಮ್ ಕಾರ್ಡ್ಗೆ ಸಂಬಂಧಿಸಿದ ಯಾವುದೇ ದೂರು ಅಥವಾ ಸಮಸ್ಯೆಗೆ ದಯವಿಟ್ಟು ನೋಟ್ ಮಾಡಿಕೊಳ್ಳಿ. ವೆಬ್ಸೈಟ್ www.gms.eshram.gov.in. ಟೋಲ್ ಫ್ರೀ ಸಂಖ್ಯೆ 14434. ಕೆಲವು ರಾಜ್ಯಗಳಲ್ಲಿ ಕಾರ್ಡ್ ಹೊಂದಿರುವವರು ಪ್ರತಿ ತಿಂಗಳು ನಿಗದಿತ ಮೊತ್ತವನ್ನು ಪಡೆಯುತ್ತಾರೆ. ಅಲ್ಲದೆ ಇ ಶ್ರಮ್ ಕಾರ್ಡ್ ಮಾನ್ಯ ಗುರುತಿನ ಚೀಟಿಯಾಗಿದ್ದು, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಈ ಕಾರ್ಡ್ ಹೊಂದಿರುವ ಕಾರ್ಮಿಕರು ಅಸಂಘಟಿತ ಕೆಲಸಗಾರರ ನೋಂದಣಿ ಪಟ್ಟಿಯಲ್ಲಿ ನೋಂದಾಯಿತರಾಗುತ್ತಾರೆ. ಆದ್ದರಿಂದ ಎಲ್ಲ ಪ್ರಸ್ತುತ ಯೋಜನೆಗಳೊಂದಿಗೆ ಭವಿಷ್ಯದ ಯೋಜನೆಗಳ ಪ್ರಯೋಜನಗಳನ್ನು ಸಹ ಸುಲಭವಾಗಿ ಪಡೆಯಬಹುದು. ನೀವು ಫೌಜಿಯಾ ಅವರಂತೆ ಇ ಶ್ರಮ್ ಕಾರ್ಡ್ಗೆ ಅರ್ಹರಾಗಿದ್ದರೆ ಖಂಡಿತವಾಗಿಯೂ ಕಾರ್ಡ್ ಮಾಡಿಸಿಕೊಳ್ಳಿ. ಇದು ನಿಮ್ಮ ಶ್ರಮದ ಹಕ್ಕು, ನಿಮ್ಮ ಸುರಕ್ಷೆಯ ಸಾಧನ.